4 ಮಕ್ಕಳನ್ನ ಕಾಲುವೆಗೆ ಎಸೆದು ತಾನು ಕಾಲುವೆಗೆ ಹಾರಿರುವ ತಾಯಿ 4 ಮಕ್ಕಳು ಜಲಸಮಾಧಿಯಾಗಿದ್ದಾರೆ. ತಾಯಿಯನ್ನ ಸ್ಥಳೀಯರು ಕಾಪಾಡಿದ್ದಾರೆ. 4 ಮಕ್ಕಳನ್ನ ಕಾಲುವೆಗೆ ಎಸೆದು ತಾನು ಕೂಡ ಕಾಲುವೆಗೆ ಹಾರಿದಾಳೆ. 4 ಮಕ್ಕಳು ಜಲಸಮಾಧಿಯಾಗಿದ್ರೆ ತಾಯಿಯನ್ನ ಸ್ಥಳೀಯರು ಕಾಪಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಬಳಿ ಆಗಿರುವಂತಹ ದುರಂತ ಇದು. ಆಲಮಟ್ಟಿ ಎಡದಂಡೆ ಮುಖ್ಯ ಕಾಲುವೆಯಲ್ಲಿ ನಡೆದಿರುವ ಘಟನೆ. ಕೊಲ್ಹಾರ ತಾಲೂಕಿನ ತೇಲಗಿ ಗ್ರಾಮದ ತನು ನಿಂಗರಾಜ 5 ವರ್ಷದ ಮಗು, 3 ವರ್ಷದ ರಕ್ಷಾ, ಹಸೇನಾ ಮತ್ತೆ ಹುಸೇನಾ ಅನ್ನುವ 13 ತಿಂಗಳ ಮಕ್ಕಳು. ಮೃತ ಮಕ್ಕಳು. ತಾಯಿ ಭಾಗ್ಯ ಭಜಂತ್ರಿಯನ್ನ ಸ್ಥಳೀಯರು ಕಾಪಾಡಿದ್ದಾರೆ. ಕೌಟುಂಬಿಕ ಕಾರಣವೇ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. 2 ಹೆಣ್ಣು ಮಕ್ಕಳ ಶವವನ್ನ ಮೀನುಗಾರರು ಹೊರತೆಗೆದಿದ್ದಾರೆ. ಹಾಗೆ 2 ಗಂಡು ಮಕ್ಕಳ ಶವಕ್ಕಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ನಿಡಗುಂದಿ ಪೊಲೀಸರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ಕೂಡ ಆಗ್ತಾ ಇದೆ. ನೋಡಿ, ಕೌಟುಂಬಿಕ ಕಲಹದಿಂದ ಮನನೊಂದಂತಹ ತಾಯಿ ತನ್ನ 4 ಮಕ್ಕಳೊಟ್ಟಿಗೆ ಕಾಲುವೆಗೆ ಹಾರಿರುವಂತಹ ಘಟನೆ. ಪಾಪ 4 ಜನ ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ. ಆದರೆ ಇದನ್ನ ನೋಡಿದಂತಹ ಸ್ಥಳೀಯರು ಆಕೆಯನ್ನ ಕಾಪಾಡಿದ್ದಾರೆ. ಆದರೆ 4 ಮಕ್ಕಳು ಜಲಸಮಾಧಿಯಾಗಿದ್ದು 2 ಶವವನ್ನು ಹೊರಗಡೆ ತೆಗೆಯಲಾಗಿದೆ. 2 ಮಕ್ಕಳಿಗೋಸ್ಕರ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಏನ್ ಕಾರಣ, ಯಾವ ಕಾರಣಕ್ಕೋಸ್ಕರ ಆ ತಾಯಿ ಈ ರೀತಿ ಮಾಡಿದ್ರು? ಖಂಡಿತವಾಗೂ ಪೂರ್ಣಿಮಾ, ಏನಂತಂದ್ರೆ ಇದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಸ್ವತಃ ತಾಯಿಯೇ ತನ್ನ 4 ಮಕ್ಕಳನ್ನ ಕೆನಾಲ್ಗೆ ಎಸೆದು ತಾನು ಕೂಡ ಜಿಗಿದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಕೌಟುಂಬಿಕ ಕಲಹ ಎನ್ನಲಾಗ್ತದೆ. ಈಗಷ್ಟೇ ಮಾಹಿತಿ ಪ್ರಕಾರ ಆತ ಗಂಡ ಕೂಡ ಸಾಲ ಮಾಡ್ಕೊಂಡಿದ್ದ. ತನ್ನ ಸಾಲವನ್ನ ಬಗೆಹರಿಸಲಿಕ್ಕೆ ಮನೆಯವರ ಹತ್ರ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದ ಆತನ ತಂದೆ ತಾಯಿ ಹತ್ರ. ಅವರು ನಿಮ್ ಸಾಲನು ಕೊಡಲ್ಲ, ಏನು ಕೊಡಲ್ಲ ಅಂತ ಹೇಳಿ ಇವರಿಗೆ ಒಂದಿಷ್ಟು ಬೆದರಿಸಿದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ತನ್ನ 4 ಮಕ್ಕಳನ್ನ ಕರ್ಕೊಂಡು ಇವತ್ತು ಆತ ರಾಯಚೂರು ಜಿಲ್ಲೆಗೆ ದುಡಿಯಕ್ಕೆ ಹೋಗ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಸಬಾ ಗ್ರಾಮಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕೆನಲ್ ಪಕ್ಕದಲ್ಲಿ ಆತನ ವಾಹನದಲ್ಲಿ ತನ್ನ ಬೈಕ್ ಮೇಲೆ ಹೊರಟಿರುವಂತಹ ಸಂದರ್ಭದಲ್ಲಿ ಆ ಪೆಟ್ರೋಲ್ ಖಾಲಿ ಆಗತ್ತೆ. ಆ ಸಂದರ್ಭದಲ್ಲಿ ಆತ ಪೆಟ್ರೋಲ್ ತರಲಿಕ್ಕೆ ಅಂತ ಹೇಳಿ ಆ ಮಕ್ಕಳನ್ನ ತನ್ನ ಹೆಂಡತಿಯನ್ನು ಅಲ್ಲೇ ನಿಲ್ಲಿಸಿ ಹೋದಂತ ಸಂದರ್ಭದಲ್ಲಿ ಆ ಹೆಂಡತಿ ಏನಿದ್ದಾಳೆ ಭಾಗ್ಯ, ಆ 4 ಮಕ್ಕಳನ್ನ ಕೆನಲ್ಗೆ ಎಸೆದು ತಾನು ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂತದ್ದು. ಆತ ವಾಪಸ್ ಬರುವಷ್ಟರಲ್ಲಿ ಅಲ್ಲೇ ಇದ್ದಂತ ಕೆಲ ಸ್ಥಳೀಯರು ಅದನ್ನ ನೋಡಿದ ತಕ್ಷಣವೇ ಆ ಭಾಗ್ಯನನ್ನ ಈಗಾಗಲೇ ರಕ್ಷಣೆಯನ್ನ ಮಾಡಿದ್ದಾರೆ. 4 ಮಕ್ಕಳ ಪೈಕಿ 2 ಮಕ್ಕಳ ಶವ ಈಗಾಗಲೇ ಪತ್ತೆ ಆಗಿರುವಂತದ್ದು. 2 ಶವಕ್ಕಾಗಿ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೌಟುಂಬಿಕ ಕಲಹ ಜೊತೆಗೆ ಆತ ಸಾಲ ಮಾಡ್ಕೊಂಡಿದ್ದ ಎಂಬ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಎಂಬ ಸದ್ಯಕ್ಕೆ ಪ್ರಾಥಮಿಕವಾಗಿದ್ದಂತಹ ಮಾಹಿತಿ. ಪೂರ್ಣಿಮಾ, ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಮಾಹಿತಿಗಾಗಿ.